ಆ ಶಕ್ತಿ ಯೋಜನೆಯಿಂದ ಉದ್ಯೋಗ ಜಾಸ್ತಿ ಆಗಿದೆ ಅಂತ, ಉದ್ಯೋಗ ಜಾಸ್ತಿ ಆಗಿದೆ, ಅವ್ರಿಗೆ ಫ್ರೀಯಾಗಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಉದ್ಯೋಗ, ಅದೊಂದು ರಿಪೋರ್ಟ್ ಇದೆ. ಇನ್ನೊಂದು 2,000 ರೂಪಾಯಿ ಬರ್ತಾ ಇರೋದ್ರಿಂದ ಆ ಹೆಣ್ಮಕ್ಳಿಗೆ ಮನೆಯಲ್ಲಿ ಆರ್ಥಿಕ ಶಕ್ತಿ ಜಾಸ್ತಿ ಆಗಿದೆ, ಆರ್ಥಿಕ ಶಕ್ತಿ ಆಗಿದೆ, ಮನೆ ಯಜಮಾನರ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗಿದೆ, ಎಜುಕೇಷನ್ಗೆ ಜಾಸ್ತಿ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾರೆ. ಬರೀ 6% 7% ಮಾತ್ರ ಸಾಲ ತೀರ್ಸೋಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಸೊ ಹಂಗೆ ಪ್ರತಿಯೊಂದು ಸ್ಕೀಮನ್ನು ಕೂಡ ನಾವು ಇದರ ಆಲೋಚನೆ ಏನು, ಯಾವ ರೀತಿ ಆಗ್ತಾ ಇದೆ, ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಯಾರಿಗೆ ನ್ಯಾಯ ಒದಗಿಸಬೇಕು, ಅವ್ರ ಬದುಕನ್ನು ಏನು ಬದಲಾವಣೆ ಮಾಡ್ಬೋದು ಅನ್ನೋದು ನಮ್ಮ ಈ ಕಾರ್ಯಾಗಾರ, ನಮ್ಮ ರೇವಣ್ಣವರ ಮುಖಂಡತ್ವದಲ್ಲಿ ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ಆಗುತ್ತೆ, ಎಲ್ಲ ಜಿಲ್ಲೆಯಲ್ಲೂ ಇದು. ಯಾಕೆಂದ್ರೆ ತಿಳ್ಕೋಬೇಕಲ್ಲ ನಮಗೆ. ಈಗ ಶಕ್ತಿ ಯೋಜನೆ ಒಂದು, ಎರಡನೇದು ವಿದ್ಯುತ್ ಶಕ್ತಿಯಿಂದ ನಿಮಗೆ ಆ ದುಡ್ಡು ಉಳಿದ ಮೇಲೆ ನೀವು ಆ ದುಡ್ಡಿನ ಏನು ಮಾಡ್ತಾ ಇದ್ದೀರಿ, ಇವೆಲ್ಲ ಕೂಡ ನಾವು ಎಲ್ಲ ತಿಳ್ಕೊಂಡು ಒಂದು ರಿಪೋರ್ಟು ರೆಡಿ ಮಾಡಿದ್ದೀವಿ. ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 90% ಜನರಿಗೆ, 92% ಜನಕ್ಕೆ ಅವರ ಬದುಕೇ ಬದಲಾವಣೆ ಆಗಿದೆ. ಅದರಿಂದ ಇಡೀ ದೇಶದಲ್ಲಿ ಇದಕ್ಕೊಂದು ಭಾಳ ಸಕ್ಸಸ್ಫುಲ್ ನಮ್ಮ 5 ಗ್ಯಾರಂಟಿ.